ನಮ್ಗೇನು ಗೊತ್ತಾ, ನಿಜವಾಗ್ಲೂ ಒಂದು 20 ಜನ ಮಾಡ್ತಾ ಇದ್ದಾರೆ ಈ ಥರ ಕಾಲ್. ಎಲ್ಲ ಸರ್ವ ಜನಾಂಗದವರು ಅಸಮಾನದ ಒಂದು ಗ್ರಾಮದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ನಿರ್ಮಾಣ ಆಗಬೇಕಂತೇಳಿ ಎತ್ತಿರ್ತಕ್ಕಂಥ ಕೆಲಸವನ್ನು ಸಕಾರಾತ್ಮಕವಾಗಿ ಕೆಲವು ಸಂಧಿಸಿ ಮಾಡ್ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಮಗೆ ಹೆಚ್ಚಿನ ಹೆಚ್ಚಾಗಿ ಶಕ್ತಿ ಬರಬೇಕಾದ್ರೆ ಲೋಕಸಭಾ ಅಭ್ಯರ್ಥಿ ಆಗಿರ್ತಕ್ಕಂಥ ಸ್ಟಾರ್ ಚಂದ್ರವ್ರನ್ನ ಗೆಲ್ಲಿಸಿ ಲೋಕಸಭಾ ಅಭ್ಯರ್ಥಿಗಳನ್ನಾಗಿ ಮಾಡಬೇಕು. ರಾಮು ಫಿಶ್ ಹ್ಯಾಚರಿ ಮೂಲಕ ವರ್ಷಕ್ಕೆ 16 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ತನ್ನಂತರ ನಮಗೆ ಹೆಚ್ಚಿನ ಶಕ್ತಿಯನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳಿ ಬೇರೆ ಬೇರೆ ಗ್ರಾಮದಲ್ಲಿ ಒಂದು ಸಮರ್ಪಕವಾಗಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಎಲ್ಲವನ್ನು ಕೂಡ ಹೆಚ್ಚಿನ ಶಕ್ತಿಯನ್ನು ಕಳಿಸಿ ಕೊಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಸಂದರ್ಭದಲ್ಲಿ ಕೇಳಿಕೊಂಡು ಈಗಾಗಲೇ ಸಾಕಷ್ಟು ಸಮಯವಿದೆ. ಇಲ್ಲಿಂದ ಮೇಲೂರಿನಲ್ಲಿತ್ತು ಹೋಗಬೇಕಾಗಿದೆ. ಇನ್ನೂ ಸಾಕಷ್ಟು ದೂರ ಪ್ರಯಾಣ ಶಾಸ್ತ್ರಗಳಿದೆ. 19 ಪಂಚಾಯತಿಗಳನ್ನು ಮಾಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇದು 2ನೇ ಪಂಚಾಯತಿ. ಆ ಕಾರಣದಿಂದ ಹೆಚ್ಚಿಗೆ ನಾವು ಇಲ್ಲಿ ಸಮಯವನ್ನು ಕಳೆಯಲಿಕ್ಕೆ ಸಾಧ್ಯ ಇಲ್ಲ. ತಮ್ಮೆಲ್ಲರಿಗೂ ಕೂಡ ಈತು ಮಾಡಬೇಕು. ತಾವು ಪ್ರತಿಯೊಬ್ಬರು ಕೂಡ ರವಿಶಂಕರ್ ಅಂತ ತಿಳ್ಕೊಂಡು ಹೆಚ್ಚಿನ ಮತಗಳನ್ನು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸ್ಟಾರ್ ಚಂದರ್ ಅವರಿಗೆ ನೀಡಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ಈಗ ತಮ್ಮನ್ನೆಲ್ಲ ಉದ್ದೇಶಿಸಿ ಸ್ಟಾರ್ ಚಂದರ್ ಅವರು ವೆಂಕಟರಮಣಗೌಡರು ತಮ್ಮನ್ನು ಉದ್ದೇಶಿಸಿ ಮಾತುಗಳನ್ನ ಮಾತನಾಡ್ತಾರೆ. ಇವತ್ತು ನಮ್ಮ ಮುಂದೆ ಸ್ಟಾರ್ ಚಂದರ್ ಅವರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಬಂದಿದ್ದಾರೆ. ಇವರು ಸರಳ ಸಜ್ಜನಿಕೆ ವ್ಯಕ್ತಿಯಾಗಿರ್ತಕ್ಕಂಥ ವ್ಯಕ್ತಿ. ಇವತ್ತು ಹಲವಾರು ಜನರಿಗೆ ಉದ್ಯೋಗವನ್ನು ಕಲ್ಪಿಸಿ ನೆಮ್ಮದಿಯ ಜೀವನವನ್ನು ಮಾಡಲಿಕ್ಕೆ ಸಹಾಯವನ್ನು ಮಾಡಿಕೊಟ್ಟಿದ್ದಾರೆ. ಅವರು ಬಹಳಷ್ಟು ರೀತಿಯಲ್ಲಿ ಹಲವಾರು ರಾಜ್ಯಗಳಲ್ಲಿ ಉದ್ಯೋಗಗಳನ್ನು ಸ್ಥಾಪಿಸಿ ಲಕ್ಷಾಂತರ ಜನಕ್ಕೆ ಅನುಕೂಲತೆಗಳನ್ನು ಮಾಡಿಕೊಡ್ತಾ ಇರ್ತಕ್ಕಂಥ ಒಬ್ಬ ಧೀಮಂತ ವ್ಯಕ್ತಿ. ಅಷ್ಟು ದೊಡ್ಡ ಮಟ್ಟದ ವ್ಯಕ್ತಿಯಾಗಿರ್ತಕ್ಕಂಥ ವೆಂಕಟರಮಣಗೌಡರು ಬಹಳಷ್ಟು ಸರಳತೆ ಅಭಿವೃದ್ಧಿ ಯಾವ ಸಾಮಾನ್ಯ ವ್ಯಕ್ತಿಯಾದಂಥ ಸಂದರ್ಭದಲ್ಲೂ ಕೂಡ ಬಹಳ ತಾಳ್ಮೆಯಿಂದ ನೀಟಾಗಿ ಮಾತಾಡಿಸುವಂತ ವ್ಯಕ್ತಿತ್ವದಲ್ಲಿರ್ತಕ್ಕಂಥ ಸ್ಟಾರ್ ಚಂದರ್ ಅವರು ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರ. ಎಲ್ಲ ಗ್ರಾಮಸ್ಥರೇ, ಅಣ್ಣ ತಮ್ಮಂದರೆ, ಅಕ್ಕ ತಂಗಿದರೆ, ಬಂಧುಗಳೇ, ವೇದಿಕೆ ಎಲ್ಲ ನಮ್ಮ ನಾಯಕರೇ, ರವಿಶಂಕರವರು ನಮ್ಮಲ್ಲಿ ಕೇಳ್ಕೊಳ್ಳೋದು, ನಾವು ಮಂಡ್ಯ ಜಿಲ್ಲೆ ಲೋಕಸಭಾ ಚುನಾವಣೆ ಅಭ್ಯರ್ಥಿಯಾಗಿ ನಮ್ಮ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಕೆ ಶಿವಕುಮಾರ್ ಸಾಹೇಬರು, ಚಂದ್ರಬಾಬು, ರವಿಶಂಕರ್ ನಮ್ಮ ಲೋಕಸಭಾ ಕ್ಷೇತ್ರ ಎಲ್ಲ ಶಾಸಕರು ಕೂಡಿ ಉನ್ನತಿಯಿಂದ ಅಭ್ಯರ್ಥಿಯಾಗಿ ಮಾಡಿದ್ದಾರೆ. ನಮ್ಮನ್ನು ಗೆಲ್ಲಿಸಿ ನಿಮ್ಮ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಅದೇ 5 ಗ್ಯಾರಂಟಿ ಕೊಟ್ಟಿದ್ದ ಸರ್ಕಾರ ಬರೋದಕ್ಕಿಂತ ಮುಂಚೆ 5 ಗ್ಯಾರಂಟಿ ಅನುಷ್ಠಾನಕ್ಕೆ ತಂದಿದೆ. ಅದೇ ರೀತಿ ಈಗ ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರ ಬಂದ್ರೆ 25 ಗ್ಯಾರಂಟಿ ಕಾರ್ಡ್ ಕೊಡ್ತಾ ಇದ್ದೀವಿ. ಅನುಷ್ಠಾನ ತರಬೇಕಾದ್ರೆ ದಯಮಾಡಿ ನನ್ನ ಗೆಲ್ಲಿಸಿ. ರವಿಶಂಕರ್ ಶಾಸಕರು ಎಷ್ಟು ಹೆಚ್ಚು ಮತ ಕೊಟ್ಟು ಗೆಲ್ಸಿದ್ರೆ ಅದೇ ರೀತಿ ನನ್ನ ಗೆಲ್ಸಿ, ನಿಮ್ ಸೇವೆ ಮಾಡಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಅರಕೆರೆ ಗ್ರಾಮಸ್ಥರೇ, ಅಣ್ಣ ತಮ್ಮಂದರೆ, ಅಕ್ಕ ತಂಗಿರೆ, ಬಂಧುಗಳೇ, ವೇದಿಕೆ ಮೇಲೆ ಇರುವ ಶಾಸಕರಾದ ರವಿಶಂಕರ್, ದರ್ಶನಗೌಡ್ರೆ, ಸಿ.ಪಿ. ರಮೇಶ್ ಅವರೇ, ಎಲ್ಲ ಕಾಂಗ್ರೆಸ್ ಮುಖಂಡರೇ, ತಮ್ಮಲ್ಲಿ ಕೇಳ್ಕೊಳ್ಳೋದು, ನಾನೊಬ್ಬ ರೈತರ ಮಗ, ನಿಮ್ಮನೆ ಮಗ, ನಾನು ಗೆಲ್ಲಿಸಿ ಒಂದು ಅವಕಾಶ ಮಾಡಿಕೊಡಿ, ನಿಮ್ಮ ಸೇವೆ ಮಾಡ್ತೇನೆ. ನಮ್ಮ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಶಿವಕುಮಾರ್ ಸಾಹೇಬರು, ರವಿಶಂಕರ್ ಅವರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತೆ ನಮ್ಮ ಎಲ್ಲ ಲೋಕಸಭಾ ಕ್ಷೇತ್ರದ ಎಲ್ಲ ಶಾಸಕರು ಒಗ್ಗೂಡಿ ಒಮ್ಮತದಿಂದ ಅಭ್ಯರ್ಥಿಯಾಗಿ ಮಾಡಿದ್ದಾರೆ. ನಮ್ಮ ಎಲ್ಲ
ಪಕ್ಷದ ನಾಯಕರುಗಳು ಸೇರಿ ಒಮ್ಮತದಿಂದ ಅಭ್ಯರ್ಥಿ ಮಾಡಿದ್ದಾರೆ. ನನ್ನನ್ನು ಗೆಲ್ಲಿಸಿ ನನ್ನ ಸೇವೆ ಮಾಡಿಕೊಂಡು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ, ನಮ್ಮ ಕಾರ್ಯಕ್ರಮಗಳು ನಡೆದಂತೆ ನಡೆದಿದೆ. ನಮ್ಮ ಸರ್ಕಾರ ಏನು ಸರ್ಕಾರ ಬರೋದಕ್ಕಿಂತ ಮೊದಲೇ 5 ಗ್ಯಾರಂಟಿ ಕೊಟ್ಟಿತ್ತು, 5 ಗ್ಯಾರಂಟಿನೂ ಅನುಷ್ಠಾನಕ್ಕೆ ತಂದಿದೆ. ಅದೇ ರೀತಿ ಈಗ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಸೆಂಟ್ರಲ್ ನಮ್ಮ ಸರ್ಕಾರ ಬಂದ್ರೆ 25 ಗ್ಯಾರಂಟಿ ಕೊಟ್ಟಿದೆ. 25 ಗ್ಯಾರಂಟಿನ ಅನುಷ್ಠಾನಕ್ಕೆ ತರಬೇಕು ಅಂದ್ರೆ ನನ್ನ ಗೆಲ್ಲಿಸಿ, ಅದನ್ನ ನಾನು ರವಿಶಂಕರ್ ಜೊತೆ ಸೇರಿ ಕೆಲಸ ಮಾಡ್ತೀನಿ, ನನ್ನ ಸೇವೆ ಮಾಡಕ್ಕೆ ಸದಾ ಸಿದ್ಧತೆ, ಗೆಲ್ಸಿ ಅಂತ ಹೇಳಿ ಬಸವೇಶ್ವರ ದೇವಸ್ಥಾನ ಮುಂದೆ ನನ್ನ ಕೈ ಮಾಡಿ ಕೇಳ್ಕೊತೀನಿ. ದಯಮಾಡಿ ನಾನು ಗೆಲ್ಸಿ. ನನ್ನ ಹಸ್ತದ ಹೊರತು ಸೀರಿಯಲ್ ನಂಬರ್ 2 ಕ್ರಮ ಸಂಖ್ಯೆ 2 ಇದೇ 26ನೇ ತಾರೀಕು ಮತಗಟ್ಟೆ